ಬೆಂಗಳೂರಿನಲ್ಲಿ ಸ್ವಲ್ಪ ಮಳೆಯಾದರೆ ಸಾಕು ಎಲ್ಲೆಲ್ಲೂ ಅವಾಂತರಗಳು ಸೃಷ್ಟಿಯಾಗುತ್ತೆ. ಇದರಿಂದ ಪಾಠ ಕಲಿತ ಬಿಬಿಎಂಪಿ ಎಚ್ಚೆತ್ತುಕೊಂಡಿದ್ದು ಹೊಸ ಪ್ಲಾನ್ ಮಾಡಿದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಬೆಂಗಳೂರಲ್ಲಿ ಜೋರಾಯಿತು ಮಳೆ ರಗಳೆ. ಶಿಥಿಲ ಕಟ್ಟಡಗಳಿಗೆ ಬಿಬಿಎಂಪಿ ನೋಟಿಸ್. ಬೆಂಗಳೂರು ಜನರೇ, ನಿಮ್ಮ ಸುತ್ತಮುತ್ತ ಹಳೆ ಬಿಲ್ಡಿಂಗ್ಗಳಿದ್ರೆ ಎಚ್ಚರವಿರಲಿ. ಯಾಕೆಂದ್ರೆ ಇದೀಗ 423 ಕಟ್ಟಡಗಳು ಯಾವುದೇ ಕ್ಷಣದಲ್ಲೂ ಬೀಳಬಹುದು. ಹೌದು, ರಾಜಧಾನಿ ಬೆಂಗಳೂರಿನಲ್ಲಿ ಕಳೆದ ಕೆಲ ದಿನಗಳಿಂದ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಹಳೆ ಕಟ್ಟಡಗಳು ಕುಸಿಯುವ ಆತಂಕ ಹೆಚ್ಚಿದೆ. ಶಿಥಿಲ ವ್ಯವಸ್ಥೆಯಲ್ಲಿರುವಂತಹ ಸುಮಾರು 629 ಕಟ್ಟಡಗಳಲ್ಲಿ 423 ಕಟ್ಟಡ ಮಾಲೀಕರಿಗೆ ಈಗಾಗಲೇ ಬಿಬಿಎಂಪಿ ನೋಟಿಸ್ ಜಾರಿ ಮಾಡಿದೆ. ಇನ್ನು 67 ಶಿಥಿಲ ವ್ಯವಸ್ಥೆಯ ಕಟ್ಟಡಗಳನ್ನು ತೆರವು ಮಾಡಿದೆ. ಉಳಿದ ಕಟ್ಟಡ ಮಾಲೀಕರಿಗೆ ಕೂಡಲೇ ನೀವೇ ಕಟ್ಟಡವನ್ನ ಡೆಮಾಲಿಷನ್ ಮಾಡಿ, ಇಲ್ಲದಿದ್ರೆ ಕಟ್ಟಡ ಡೆಮಾಲಿಷನ್ ನಾವೇ ಮಾಡ್ತೀವಿ, ಅದರ ವೆಚ್ಚ ಭರಿಸಿ ಅಂತ ಬಿಬಿಎಂಪಿ ಕಮಿಷನರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದು ಒಂದು ಮನೆ ಕಟ್ತಾ ಇದ್ರು, ಕಟ್ಟಿ ಅಂದರೆ 4-5 ವರ್ಷದಿಂದ ಕಟ್ತಾನೆ ಇದ್ದಾರೆ. ಅದಾದ ಪಡೆದ ನಿಲ್ಲಿಸ್ಬಿಟ್ಟಿದ್ದಾರೆ. ಆ ಪ್ರಕಾರ ಬಾಧಿತಾಗಿ ಮಳೆ ಜಾಸ್ತಿ ಬಂದಾಗ ಇಟ್ಟಿಗೆಯಿಂದ ಒಂದು ಸಾವು ಆಗಿದೆ. ಹೀಗಾಗಿ ನಾವು ಅದನ್ನು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಿ ಈ ಥರ ಶಿಥಿಲಗೊಂಡಿರುವ ಮನೆಗಳಿಗೆ ಗುರುತಿಸಿ ಅವರಿಗೆ ನೋಟಿಸ್ ಕೊಟ್ಟು ಏನಾದರೂ ವ್ಯವಸ್ಥೆ ಮಾಡಬೇಕಾಗಿರುತ್ತೆ. ಅದನ್ನು ನಾವೇ ತೆಗೆದುಬಿಟ್ಟು ಅವರಿಗೆ ರಿಕವರಿ ಮಾಡಬೇಕಾಗಿದೆ ಟ್ಯಾಕ್ಸ್ನಲ್ಲಿ. ಹೀಗಾಗಿ ನೋಟಿಸ್ ನೀಡಲಾಗಿದೆ. ಮತ್ತು ಅದು ಸರಿ ಇಲ್ಲ ಅಂದರೆ ವಿ ವಿಲ್ ಹ್ಯಾವ್ ಟು ರಿಮೂವ್ ಇಟ್ ಓನ್ಲಿ. ಅದೆಲ್ಲ ಝೋನ್ನಲ್ಲಿ ಸರ್ವೆ ಮಾಡ್ತಾ ಇದ್ದಾರೆ. ಅದು ಕರೆಕ್ಟಾಗಿ ನಾವು ಮಾಹಿತಿ ಪಡೆದ ಮೇಲೆ ಹೇಳ್ತೀವಿ. ಸದ್ಯ ಕಟ್ಟಡ ಡೆಮಾಲಿಷನ್ಗೆ ಈಗಾಗಲೇ ಖಾಸಗಿ ಏಜೆನ್ಸಿ ಜೊತೆ ಒಪ್ಪಂದ ಮಾಡಿರುವ ಬಿಬಿಎಂಪಿ ವಲಯವಾರು ಹಳೆ ಕಟ್ಟಡಗಳನ್ನ ಗುರುತಿಸಿದೆ. ನಡಿ, ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಬೆಂಗಳೂರಲ್ಲಿರುವ ಡೇಂಜರ್ ಕಟ್ಟಡಗಳು ವಲಯವಾರು ನೋಡೋದಾದ್ರೆ ಬೆಂಗಳೂರು ಪೂರ್ವ ವಲಯದಲ್ಲಿ 101, ಬೆಂಗಳೂರು ಪಶ್ಚಿಮ ವಲಯದಲ್ಲಿ 160 ಕಟ್ಟಡಗಳು, ಬೆಂಗಳೂರು ದಕ್ಷಿಣ ವಲಯದಲ್ಲಿ 216, ಬೊಮ್ಮನಹಳ್ಳಿ ವಲಯದಲ್ಲಿ 11 ಕಟ್ಟಡಗಳು ಶಿಥಿಲಗೊಂಡಿದ್ದು, ದಾಸರಹಳ್ಳಿ ವಲಯದಲ್ಲಿ 11, ಮಹದೇವಪುರ ವಲಯದಲ್ಲಿ 37, ರಾಜರಾಜೇಶ್ವರಿ ವಲಯದಲ್ಲಿ 9 ಹಾಗೂ ಯಲಹಂಕ ವಲಯದಲ್ಲಿ 84 ಕಟ್ಟಡಗಳು ಯಾವುದೇ ಕ್ಷಣದಲ್ಲಿ ಬೀಳಬಹುದು. ಒಟ್ನಲ್ಲಿ ಕಳೆದ ವರ್ಷ ಕಟ್ಟಡ ಬಿದ್ದು ಅನಾಹುತ ಆಗದಂತೆ ಬಿಬಿಎಂಪಿ ಮುಂಗಾರು ಆರಂಭಕ್ಕೂ ಮುಂಚೆಯೇ ಎಚ್ಚೆತ್ತುಕೊಂಡಿರುವಂಥದ್ದು ಸ್ವಾಗತಾರ್ಹ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.